ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರದ್ದು ಬ್ಯಾಕ್ಗ್ರೌಂಡ್ ಏನಂದ್ರೆ, ನಿನ್ನೆ ಅಂದ್ರೆ ಇವತ್ತು ಮಾರ್ನಿಂಗ್ 2 ಗಂಟೆಗೆ ಸುಮಾರು 2 ಗಂಟೆಗೆ ನಮ್ಮ ERSS ಸರ್ವಿಸ್ 112ಗೆ ಒಂದು ಪಾಸರ್ ಬಾಯಿಂದ ಕಾಲ್ ಬಂದಿತ್ತು. ದಟ್ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಎದುರು ಒಂದು ಮೇಲ್ ಬಾಡಿ ಬಿದ್ದಿದೆ ಅಂತ. ಅದು ವೆರಿಫೈ ಮಾಡಲಿಕ್ಕೆ ನಮ್ಮ ಕಂಟ್ರೋಲ್ ರೂಮ್ ಇಂದ ನಾವು ನೈಟ್ ರೌಂಡ್ ಆಫೀಸರ್ಗೆ ಅಲ್ಲಿ ಕಳಿಸಿದೀವಿ. ಅಲ್ಲಿ ಅವರು ರೀಚ್ ಆದ ನಂತರ ನೋಡುವಾಗ ಅವರಿಗೆ ಅಲ್ಲಿ ಒಂದು ಮೇಲ್ ಡೆಡ್ ಬಾಡಿ ಅವರಿಗೆ ಸಿಕ್ತು ಅಲ್ಲಿ. ಅದಾದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಮೇಲ್ ಬಾಡಿ ಪಕ್ಕದಲ್ಲಿ ನಮಗೆ ಒಂದು ಪರ್ಸ್ ಸಿಕ್ತು. ಆ ಪರ್ಸ್ ಒಳಗಡೆ ನೋಡುವಾಗ ನಮಗೆ ಒಂದು ಪ್ಯಾನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಮತ್ತೆ ಒಂದು UTP ನಂಬರ್ ಜನರಲಿ ಯಾರು ಪ್ರಿಸನ್ ಅಲ್ಲಿ ಇರ್ತಾರೆ ಅವರಿಗೆ ಕೊಡ್ತಾರೆ. ಈ 3 ಪಾಯಿಂಟ್ಸ್ ಆಫ್ ಐಡೆಂಟಿಫಿಕೇಶನ್ ನಮಗೆ ಸಿಕ್ತು. ಈ 3 ಪಾಯಿಂಟ್ಸ್ ಆಫ್ ಐಡೆಂಟಿಫಿಕೇಶನ್ ನೋಡುವಾಗ ನಮಗೆ ಇವ್ರದ್ದು ಐಡೆಂಟಿಟಿ ಗೊತ್ತಾಯ್ತು. ಇವ್ರ ಹೆಸರು ಮಂಜೇಶ್ ಕುಮಾರ್ ಅಲಿಯಾಸ್ ಮಂಜು ಅಂತ, ಸನ್ ಆಫ್ ರಾಜು, ಲೇಟ್ ರಾಜು. ಟೋಟಲ್ ಏಜ್ ಇವ್ರದ್ದು 42 ವರ್ಷ. ಆಕ್ಚುಲಿ ಇವರು ವಾಸ ಬೆಂಗಳೂರಲ್ಲಿದ್ರು. ಇವರು ಬೆಂಗಳೂರಿಂದ ಲಾಸ್ಟ್ ಮಂತ್ 13th ಮೇಗೆ DCP ಸೌತ್ ವೆಸ್ಟ್ ಬೆಂಗಳೂರು ಇವರಿಗೆ ಗಡಿಪಾರ್ ಮಾಡ್ತಾರೆ ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಸೊ 13th ಮೇಯಿಂದ ಇವರು ಚಿಕ್ಕಮಗಳೂರದಲ್ಲಿದ್ರು. ಮತ್ತೆ ಅವ್ರದ್ದು UTP ನಂಬರ್ ನೋಡುವಾಗ ನಮಗೆ ಇದು ಕೂಡ ಗೊತ್ತಾಗುತ್ತೆ ದಟ್ ಇವರು ರೌಡಿ ಶೀಟರ್ ಇದ್ದಾರೆ. ಬೆಂಗಳೂರು ತಲಗಟ್ಟಪುರ ಸ್ಟೇಷನ್ ರೌಡಿ ಶೀಟರ್. ಒಟ್ಟು 7 ಕೇಸ್ ಇದೆ ಇವ್ರ ಮೇಲೆ. ಈ 7 ಕೇಸಲ್ಲಿ ಇವ್ರ ಮೇಲೆ 3 ಮರ್ಡರ್ ಕೇಸ್ ಇದೆ. ಮತ್ತೆ ಲಾಸ್ಟ್ ಇಯರ್ 2025 ಅಲ್ಲಿ ಒಂದು 307 ಅಂದ್ರೆ 109 ಅಟೆಂಪ್ಟ್ ಟು ಮರ್ಡರ್, ಅದರ ಜೊತೆಗೆ ಆರ್ಮ್ಸ್ ಆಕ್ಟ್ ಅಂಡ್ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಕೇಸ್ ಕೂಡ ಇವ್ರ ಮೇಲೆ ರಿಜಿಸ್ಟರ್ ಆಗಿದೆ ಲಾಸ್ಟ್ ಇಯರ್. ಇದಕ್ಕಿಂತ ಮುಂಚೆ 2020 ಅಲ್ಲಿ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಅದಕ್ಕಿಂತ ಮುಂಚೆ 2013 ಅಲ್ಲಿನೂ ಸಹ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಮತ್ತೆ 2012 ಅಲ್ಲಿನೂ ಸಹ ಇವ್ರ ಮೇಲೆ ಒಂದು ಮರ್ಡರ್ ಕೇಸ್ ಇದೆ. ಸೊ ಮಲ್ಟಿಪಲ್ ಮರ್ಡರ್ ಕೇಸಸ್ ಇತ್ತು ಇವ್ರ ಮೇಲೆ. ಸೊ ಈಗ ನಾವು ಕೇಸ್ ರಿಜಿಸ್ಟರ್ ಆದ ನಂತರ ನಾವು ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ಟೆಕ್ನಿಕಲ್ ಇನ್ಪುಟ್ಸ್ ನಾವು ತಗೊಳ್ತಾ ಇದ್ದೀವಿ, ಮತ್ತೆ ಎಲ್ಲ ತಗೊಂಡು ನಾವು ಪತ್ತೆ ಮಾಡ್ತೀವಿ. ಅದೇ ಆ್ಯಕ್ಚುಲಿ ಅವ್ರು ವಾಸ್ ಬೆಂಗಳೂರದಲ್ಲಿದ್ದರು, ಮತ್ತೆ ಅವ್ರಿಗೆ ಗಡಿಪಾರ್ ಮಾಡಿದರು ಬೆಂಗಳೂರಿಂದ ಚಿಕ್ಕಮಗಳೂರು. ಹಾಸನ್ ಎಕ್ಸಾಕ್ಟ್ಲಿ ಯಾಕೆ ಅವ್ರು ಬಂದಿದ್ದರು ಅದು ನಮಗೆ ತನಿಖಾ ಮಾಡುವಾಗ ನಮಗೆ ವೆರಿಫೈ ಮಾಡಿ. ಈಗ ಸ್ಟಿಲ್ ನಾವು ಯಾರು ಅಕ್ಯೂಸ್ ಇದ್ದಾರೆ ಅವರಿಗೆ ಐಡೆಂಟಿಫೈ ಮಾಡಿಲ್ಲ. ನಾವು ಮಾಡಬೇಕು ಎಲ್ಲ ಇನ್ಪುಟ್ಸ್ ತಗೊಂಡು. ಬಟ್ ಪ್ರೈಮರಿಲಿ ಪ್ರೈಮಾ ಫೇಶಿ ಮೋರ್ ದೆನ್ ಒನ್, ಅಟ್ ಲೀಸ್ಟ್ ಮೋರ್ ದೆನ್ ಒನ್ ಇರಬೇಕು. ಸಿಕ್ಕಿದೆ, ಬಟ್ ಇನ್ನು ಸ್ಟಿಲ್ ಅದು ರಿವೀಲ್ ಆಗಲ್ಲ. ನಾವು ಸ್ಟಿಲ್ ವರ್ಕೌಟ್ ಮಾಡ್ತಾ ಇದ್ದೀವಿ. ಬಹುಶಃ ಒಂದು ಶಾರ್ಪ್ ವೆಪನ್ ಯೂಸ್ ಆಗಿದೆ, ಮತ್ತೆ ಅದರ ಜೊತೆಗೆ ಅವ್ರ ಸ್ಕಲ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ. ಸೊ ಮೇ ಬಿ ಬ್ಲಂಟ್ ಫೋರ್ಸ್ನು ಅಪ್ಲೈ ಆಗಿದೆ ಅವ್ರ ಮೇಲೆ. ಮಲ್ಟಿಪಲ್ ಇಂಜುರೀಸ್ ಇದೆ ಬಾಡಿ ಮೇಲೆ. ಒಂದು ಸ್ಕಲ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ, ಅದರ ಜೊತೆಗೆ ರೈಟ್ ಹ್ಯಾಂಡ್ ಕಟ್ ಆಗಿದೆ, ಲೆಫ್ಟ್ ಹ್ಯಾಂಡ್ದು ಒಂದು ಫಿಂಗರ್ ಕಟ್ ಆಗಿದೆ, ಮತ್ತೆ ಹೊಟ್ಟೆ ಮೇಲೇನೂ ಇಂಜುರಿ ಇದೆ, ಬ್ಯಾಕ್ ಮೇಲೇನೂ ಇಂಜುರಿ ಇದೆ. ಸೊ ಅದಕ್ಕೆ ಮೋರ್ ದೆನ್ 1 ಪರ್ಸನ್ ಇನ್ವಾಲ್ವ್ಮೆಂಟ್ ನಾವು ಅನ್ಕೊಳ್ತಾ ಇದ್ದೀವಿ ಇದೆ. ಮತ್ತೆ ಸೆಪ್ರೇಟ್ ವೆಪನ್ಸ್ನು ಮೇ ಬಿ ಯೂಸ್ ಮಾಡಿರಬಹುದು. ಬಟ್ ಅದೇ ಎಲ್ಲ ತನಿಖಾ ಮಾಡುವಾಗ ನಮಗೆ ಆಕ್ಚುಲಿ ಏನು ಪಿಕ್ಚರ್ ಇದೆ ಅದು ಕ್ಲಾರಿಫೈ ಆಗುತ್ತೆ. ಹೌದು, ಪ್ರಾಥಮಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಮಾಡಿದ್ದಾರೆ ಸ್ಟೇಷನ್. ನಿನ್ನೆ ಬೆಳಿಗ್ಗೆ ತನಕ ಈ ವಾಸ್ ಇನ್ ಚಿಕ್ಕಮಗಳೂರು ಇದೆ, ಬಟ್ ಅದು ನಾವು ನೋಡ್ತಾ ಇದ್ದೀವಿ. ಈಗ ಈ ಸ್ಟೇಜಲ್ಲಿ ಅದು ರಿವೀಲ್ ಮಾಡೋಕ್ಕಾಗಲ್ಲ.